ಮಾಯಮ್ಮ ಒಳ್ಳೆಯವಳಲ್ಲ, ಅವಳು ಮಾಟಗಾತಿ. ಅವಳೇನೋ ಕೆಟ್ಟ ಉದ್ದೇಶ ಇಟ್ಕೊಂಡು ನಮ್ಮ ಮನೆಗೆ ಬಂದಿದ್ದಾಳೆ. ನಮ್ಮ ಮನೆಯವ್ರ ಬಟ್ಟೆಗಳು, ತಲೆ ಕೂದಲು, ಉಗುರು ಇದೆಲ್ಲ ಇತ್ತು. ದೊಡ್ಡದಾಗಿ ಮಂಡಲ ಬರ್ಕೊಂಡು ವಾಮಾಚಾರ ಮಾಡ್ತಿದ್ಲು. ಅದನ್ನ ನೋಡಿ ಎಲ್ರಿಗೂ ಹೇಳೋಕ್ ಬಂದೆ. ಅವಾಗ ಅವಳು ನನಗೆ ಮಾತಾಡೋಕ್ಕಾಗದೆ ಬಾಯಿ ಬಿದ್ದು ಹೋಗೋವಾಗ ಮಾಡಿದ್ಲು. ನಿಮಗೆಲ್ಲ ಲೆಟ್ರಲ್ಲಿ ಬರೆದು ತಿಳಿಸೋಣ ಅಂತ ಪ್ರಯತ್ನ ಪಟ್ಟೆ. ಆಗ ನನ್ನನ್ನು ಮೆಟ್ಲಿಂದ ತಳ್ಳಿದ್ಲು, ನಾನು ಬಿದ್ದುಬಿಟ್ಟೆ. ಓ, ಇದೆಲ್ಲ ಮಾಯಮ್ಮಂದೇನ ಆಟ? ಅವಳಿ ಮನೆಗೆ ಬಂದು ಮೊದಲನೇ ದಿನದಿಂದನೂ ನನ್ಗೆ ಅವಳ ಮೇಲೆ ಅನುಮಾನ ಇತ್ತು. ಇವಾಗ ನನ್ನ ಅನುಮಾನನೇ ನಿಜ ಆಯ್ತು. ಈ ಅತ್ತಿಗೆಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಈಗಲೇ ಹೋಗಿ ಎಲ್ಲರ ಹತ್ರನೂ ಹೇಳ್ಬಿಡ್ತೀನಿ. ಈಗಲೇ ಆ ಮಾಯಮ್ಮನ್ ಕುತ್ಕೇಳ್ದು ಆಚೆ ಹಾಕಿಸ್ತೀನಿ. ಏಯ್ ಪೂಜಾ, ಪೂಜಾ, ಏನಾಯ್ತು? ನಾನೇನಾದ್ರೂ ಸತ್ಯ ಹೇಳ್ಬಿಟ್ರೆ ನನಗ ಗತಿನೇ ಕರ್ಣ ಬಾಬಂಗ ಆಗ್ಬಿಡತ್ತೆ. ಬೇಡ, ನಾನು ಹೇಳಲ್ಲ. ಪೂಜಾ, ನಾನು ಕೇಳ್ತಾನೆ ಇದ್ದೀನಿ, ಯಾಕೇನು ರಿಯಾಕ್ಟ್ ಮಾಡ್ತಿಲ್ಲ? ನಿಜ ಹೇಳು, ನೀನ್ ಭಯ ಪಡ್ತಿರೋದು ಆ ಮಾಯಮ್ಮಂಗೆನಾ? ಸುಳ್ಳು ಹೇಳ್ಬೇಡ ಪೂಜಾ, ಸತ್ಯ ಹೇಳು. ನನಗೆ ಗೊತ್ತು ಇದೆಲ್ಲ ಮಾಯಮ್ಮಂದೆ ಕೆಲಸ ಅಂತ. ಯಾಕೆ ಹೀಗೆ ಮಾಡ್ತಿದ್ಯಾ ಪೂಜಾ? ನಿನಗೆ ನಾವೆಲ್ಲ ಚೆನ್ನಾಗಿರೋದು ಇಷ್ಟ ಇಲ್ವಾ? ನೋಡು, ನೀನು ಸುಮ್ಮನಿದ್ದಷ್ಟು ಈ ಮನೆಗೆ ಅಪಾಯ ಜಾಸ್ತಿ ಅನ್ನೋದನ್ನ ನಾನು ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಬರ್ತ್ಕೊಡು ಅಂದ್ರೆ ಬರಿತಾನೂ ಇಲ್ಲ, ಹೇಳು ಅಂದ್ರೆ ಸರಿಯಾಗೇನು ಹೇಳ್ತಾನೂ ಇಲ್ಲ. ಯಾಕೆ ಈ ರೀತಿ ವಿಷಯ ಮುಚ್ಚಿಡ್ತಿದ್ಯಾ? ನನಗೊಂದು ಅರ್ಥ ಆಗ್ತಿಲ್ಲ. ಸರಿ, ನಾನು ನಿನ್ನ ಬಲವಂತ ಮಾಡಲ್ಲ. ಭಯ ಇರಬೇಕು, ಆದ್ರೆ ಆ ಭಯನೇ ನಮ್ಮ ಜೀವನನ ಹಾಳು ಮಾಡೋ ಥರ ಆಗ್ಬಾರ್ದು. ಈಗ ಈ ಮನೆ ಸೊಸೆಯಾಗಿ ಈ ಮನೆ ಉಳಿಸೋದು ನಿನ್ನ ಕೈಲಿದೆ. ಯೋಚನೆ ಮಾಡು, ಟೈಮ್ ತಗೊಂಡು ಹೇಳು.